ऋतञ्च स्वाध्याय प्रवचने च सत्यञ्च स्वाध्याय प्रवचने च दमश्च स्वाध्याय प्रवचने च ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಂದಿನಂತೆ ನಾನು ನಿಮ್ಮ ಸಿದ್ಧಯ್ಯ ಮಡಪತಿ ಮಾತಾಡ್ತಾ ಇರುವಂಥದ್ದು. ಪ್ರೀತಿ ವೀಕ್ಷಕರೇ, ಮೇಷರಾಶಿ ಮೇ ತಿಂಗಳ ಗುರು ಬದಲಾವಣೆ ಮತ್ತು ಮೇ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ. ಮೇ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳ ಪರಿವರ್ತನೆ ಆಗ್ತಾ ಇದೆ, ಯಾವ ಗ್ರಹದಿಂದ ಏನೇನು ಶುಭ ಫಲಗಳಿದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ. ಯಾವ ಮನೆಯಿಂದ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳ ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ. ಮೇನಾಗಿ ಮೇ ತಿಂಗಳಲ್ಲಿ ಗುರು ಪರಿವರ್ತನೆ ಆಗ್ತಾ ಇದ್ದಾನೆ, ಇನ್ನೊಂದು ರವಿ ಪರಿವರ್ತನೆ ಆಗ್ತಾ ಇದ್ದಾನೆ, ಹಾಗೆ ಬುಧ ಶುಕ್ರರು ಕೂಡ ಪರಿವರ್ತನೆ ಆಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡಿ, ರವಿ 14ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬುಧನೂ ಕೂಡ ಪರಿವರ್ತನೆ ಆಗ್ತಾ ಇದ್ದಾನೆ. ಹಾಗೆ ಗುರು ನಿಮಗೆ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅಂದರೆ ಕುಟುಂಬ ಸ್ಥಾನದಿಂದ ಭಾತೃಸ್ಥಾನಕ್ಕೆ ಗುರು ಪರಿವರ್ತನೆ ಆಗ್ತಾ ಇದ್ದಾನೆ. ಮೇಷರಾಶಿಯವರಿಗೆ 7.5 ಆರಂಭ ಆಗಿದೆ. ಜೊತೆಗೆ ಗುರುಬಲ ಹೋಗ್ತಾ ಇದೆ. ಅಂದರೆ ಗುರುಬಲ ಇಷ್ಟು ದಿವಸಗಳ ಕಾಲ ನಿಮಗೆ ಗುರುಬಲ ಇತ್ತು. ಮೇ 14ರವರೆಗೂ ಕೂಡ ಗುರುಬಲ ಇರುತ್ತೆ ಸಂಪೂರ್ಣವಾಗಿ. ಮೇ 14ರ ನಂತರ ನಿಮಗೆ ಗುರುಬಲ ಹೋಗುತ್ತೆ. ತದನಂತರ ನಿಮಗೆ 2 ವರ್ಷಗಳ ಕಾಲ ಗುರುವಿನ ಬಲ ಇರುವುದಿಲ್ಲ ಅಂತ. ಹಾಗಾದರೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಗುರು ರಾಯರ ಪ್ರಾರ್ಥನೆ, ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಮನೆದೇವರ ಪ್ರಾರ್ಥನೆ, ನಿಮ್ಮ ಮನೆ ಗುರುಗಳ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಗುರುವಿನ ಆಶೀರ್ವಾದ ಸಿಗುತ್ತೆ ಅಂತ. ಇನ್ನು ರವಿಯಿಂದ, ರವಿಗ್ರಹ ಕುಟುಂಬ ಸ್ಥಾನಕ್ಕೆ ಪರಿವರ್ತನೆ ಆಗ್ತಾ ಇದ್ದಾನೆ. 15 ದಿವಸಗಳ ಕಾಲ ನಿಮ್ಮ ರಾಶಿಯಲ್ಲೇ ಇದ್ದು 15 ದಿವಸಗಳ ಕಾಲ ಒಳ್ಳೆಯ ಆತ್ಮಸ್ಥೈರ್ಯ ಇರುತ್ತೆ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಕುಟುಂಬ ಸ್ಥಾನಕ್ಕೆ ರವಿ ಹೋದಾಗ ಕುಟುಂಬದಲ್ಲಿ, ಕೌಟುಂಬಿಕ ಜೀವನದಲ್ಲಿ, ಸಂಸಾರಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬರುವುದಿಲ್ಲ ಅಂತ. ಆ ರವಿ ಅಂತಂದರೆ ಆತ್ಮಸ್ಥೈರ್ಯಕ್ಕೆ ಕಾರಕನಾಗಿರ್ತಾನೆ. ಎಲ್ಲ ರೀತಿಯ ಶುಭ ಫಲಗಳನ್ನೇ ರವಿಗ್ರಹ ಕೊಡ್ತಾನೆ ಅನ್ನುವಂಥದ್ದು. ಆದರೆ ಇಲ್ಲಿ ಕುಟುಂಬ ಸ್ಥಾನ ಅಂತಂದರೆ ಶತ್ರುವಿನ ಮನೆಗೆ, ಶುಕ್ರನ ಮನೆಗೆ ರವಿ ಪ್ರವೇಶ ಆದಾಗ ಆ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದರೆ ವೃಷಭ ರಾಶಿಯವರಿಗೆ ಆಗಿರ್ಬೋದು ಅಥವಾ ತುಲಾ ರಾಶಿಯವರಿಗೆ ಆಗಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬರುತ್ತೆ, ಮೇಜಾರಾಗಿ ಇಲ್ಲ. ಆದರೆ ಶುಕ್ರ ಇಲ್ಲಿ ಉಚ್ಚನಾಗಿರುವುದರಿಂದ, ಕುಟುಂಬಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಉಚ್ಚನಾಗಿರುವುದರಿಂದ ನಿಮಗೆ ಹಣಕಾಸಿಗೆ ಕೊರತೆಯನ್ನು ಉಂಟಾಗಲ್ಲ. ಹಣಕಾಸಿಗೆ ಈ ತಿಂಗಳು ಉತ್ತಮವಾಗೇ ಇದೆ. ಮುಂದಿನ ತಿಂಗಳು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ಬೋದು. ಆದರೆ ಹಾಗೆ ರಾಹು ಮತ್ತು ಕೇತು, ರಾಹು 18ನೇ ತಾರೀಕು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಸಿಂಹ ರಾಶಿಗೆ ಕೇತು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕೇತುವಿನಿಂದ ಅನೇಕ ರೀತಿಯಾಗಿ ಲಾಭಗಳನ್ನು ಸಿಗುತ್ತೆ. ಜೊತೆಗೆ ಕುಂಭರಾಶಿಯಲ್ಲಿ ರಾಹು ಇರುವುದರಿಂದ ಯಾವುದೇ ಸಮಸ್ಯೆಗಳನ್ನು ಬರುವುದಿಲ್ಲ ಅಂತ. ಹಾಗೆ ಆರೋಗ್ಯದಲ್ಲಾಗಿರಬಹುದು, ಆರ್ಥಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಉತ್ತಮ ಸ್ಥಾನಮಾನವನ್ನು ಈ ಮೇಷರಾಶಿಯವರು ಮೇ ತಿಂಗಳಲ್ಲಿ ಅನುಭವಿಸ್ತೀರಾ ಅಂತ. ಆದರೆ ಗುರುವಿನ ಬಲ ಹೋಗುತ್ತೆ, ಅದರಲ್ಲಿ ಜಾಗ್ರತೆಯಿಂದ ಇರಿ. ಮನೆದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮನೆದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ನಿಮ್ಮ ಮನೆ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತೆ. ಯಾವುದೇ
ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ 1 ವರ್ಷಗಳ ಕಾಲ 2 ವರ್ಷಗಳ ಕಾಲ ಮೇಷರಾಶಿಯವರಿಗೆ ಗುರುಬಲ ಇಲ್ಲ, ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಅರಳಿ ಮರಕ್ಕೆ ಪೂಜೆಯನ್ನು ಮಾಡಿ. ಪ್ರತಿ ದಿವಸ ಆಗಲಿಲ್ಲ ಅಂತಂದರೂ ಕೂಡ 9 ದಿವಸಗಳ ಕಾಲ ನಿರಂತರವಾಗಿ ಅರಳಿ ಮರಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ. ಖಂಡಿತವಾಗಲೂ ಕೂಡ ಗುರುವಿನ ಅನುಗ್ರಹ ಸಿಗುತ್ತೆ ಅನ್ನುವಂಥದ್ದು. ಹಾಗಾದರೆ 7.5 ನಡೀತಾ ಇದೆ. ಎಲ್ಲ ರೀತಿಯಾಗಿ ಕೂಡ ಹಣಕಾಸಿಗೆ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ನಿಮಗೆ ಜೂನ್ ತಿಂಗಳಿಂದ ಆರಂಭ ಆಗಬಹುದು. ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.